ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಮಲ್ಲು ಮುರುಗೋಡ್. ಲೈಮನ್‌ಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಂದ್ರೆ ಚೆಸ್ಕಾಂ ಮೈಸೂರಿನವರು ಒಂದು ಅಧಿಸೂಚನೆಯನ್ನ ಏನ್ ಮಾಡಿದ್ದಾರೆ ಅಂದ್ರೆ ಪ್ರಕಟಿಸಿದ್ದಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಏನ್ ಅಧಿಸೂಚನೆ ಅಂದ್ರೆ ನೋಡ್ರಿ, ಚಾವಿಸನೀನಿ ಇಲ್ಲಿ ಅಂದ್ರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ಕಿರಿಯ ಪವರ್‌ಮ್ಯಾನ್ ಹುದ್ದೆಯ ನೇಮಕಾತಿ, ಸಹನ ಶಕ್ತಿ ಪರೀಕ್ಷೆ ನಡೆಸುವ ಬಗ್ಗೆ ಅಂದ್ರೆ ಫಿಸಿಕಲ್ ನಡೆಸಲು ಏನ್ ಮಾಡಿದ್ದಾರೆ ಅಂದ್ರೆ ಚೆಸ್ಕಾಂದವರು ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಅಂತಕ್ಕಂಥದ್ದು. ನೋಡಿ, ನಿಗದಿತ ದಿನಾಂಕ 14/10/2024 ಉದ್ಯೋಗ ಪ್ರಕಟಣೆ ಅನುಗುಣವಾಗಿ ಉಲ್ಲೇಖ 2ರ ಅಧಿಸೂಚನೆ ಅನ್ವಯ 1:5 ಅಂದ್ರೆ 1:5 ಶಾರ್ಟ್ ಲಿಸ್ಟ್‌ನಲ್ಲಿ ಶಾರ್ಟ್ ಲಿಸ್ಟ್ ಆಗಿ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿದಂತ ಅಭ್ಯರ್ಥಿಗಳ ದಾಖಲಾತಿಗಳನ್ನ ಪರಿಶೀಲಿಸಲಾಗಿರುತ್ತದೆ. ಕೆಲವು ಅಭ್ಯರ್ಥಿಗಳ ಅರ್ಜಿಯಲ್ಲಿ ತಿಳಿಸಿರುವ ಕೆಲವೊಂದು ಮಾಹಿತಿಗಳು ತಪ್ಪಾಗಿರುವುದು ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ಕಂಡು ಬಂದಿರುತ್ತದೆ ಅಂತ. ಕೆಲವೊಂದು ಅಭ್ಯರ್ಥಿಗಳು ಏನಾಗಿದ್ದಾರೆ ಅಂದ್ರ ಈ ಆನ್ಲೈನ್ ಅರ್ಜಿ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ತಮ್ಮ ಮಾಹಿತಿಯನ್ನ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಶೈಕ್ಷಣಿಕ ಅರ್ಹತೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕೆಲವೊಂದಿಷ್ಟು ತಪ್ಪಾಗಿ ಏನ್ ಮಾಡಲಾಗೈತೆ ಅಂದ್ರೆ ನಮೂದಿಸಿದ್ದಾರೆ ಅಂತಕ್ಕಂಥದ್ದು. ಅಂತ ಒಂದು ತಪ್ಪಾದಂತ ಮಾಹಿತಿ ಈ ದಾಖಲಾತಿಯ ಪರಿಶೀಲನಾ ಸಂದರ್ಭದಲ್ಲಿ ಬೆಳಕಿಗೆ ಬಂದಂಥದ್ದು. ಹೀಗಾಗಿ ಪತ್ರಗಳಿಗನುಗುಣವಾಗಿ ಅವರು ಗಳಿಸಿರುವ ಅಂಕ, ಗರಿಷ್ಠ ಅಂಕ, ನೇರ ಮತ್ತು ಸಮತಲ ಮೀಸಲಾತಿಗಳಲ್ಲಿ ಸಲ್ಲಿಸಿದ ದಾಖಲಾತಿಗೆ ಅನುಗುಣವಾಗಿ ಅವರ ಅಂಕ ಮತ್ತು ಮೀಸಲಾತಿಗೆ ತಿದ್ದುಪಡಿಗಳನ್ನ ಮಾಡಲಾಗಿರುತ್ತದೆ. ಉದ್ಯೋಗ ಪ್ರಕಟಣೆ ಷರತ್ತುಗಳನ್ನ ಪೂರೈಸದ ಅಭ್ಯರ್ಥಿಗಳ ಅಭ್ಯರ್ಥ್ ಅಭ್ಯರ್ಥಿತನವನ್ನ ರದ್ದುಗೊಳಿಸಲಾಗಿರುತ್ತದೆ ಅಂತ. ಯಾರು ತಪ್ಪಾಗಿ ಮಾಹಿತಿಯನ್ನ ನಮೂದಿಸಿದ್ದಾರಲ್ಲ ಅವರ ಒಂದು ಅಭ್ಯರ್ಥಿತನವನ್ನ ಏನ್ ಮಾಡಿದ್ದಾರೆ ಅಂದ್ರ ರದ್ದುಪಡಿಸಿದ್ದಾರೆ ಅಂತಕ್ಕಂಥದ್ದು. ಮೊದಲನೇ ಹಂತದ ದಾಖಲಾತಿ ಪರಿಶೀಲನೆ ನಂತರ ಸಹನ ಶಕ್ತಿ ಪರೀಕ್ಷೆಗೆ ಅರ್ಹರಾಗಿರುವ ಅಭ್ಯರ್ಥಿಗಳ 1:5 ಅನುಪಾತದಲ್ಲಿ ಪಟ್ಟಿ ಮತ್ತು ಶೇಕಡಾವಾರು ಕಟ್ ಆಫ್ ಅಂಕಗಳನ್ನು ಸಿದ್ಧಪಡಿಸಿ ಈ ಒಂದು ವೆಬ್ಸೈಟ್ ಯಾವುದಂದ್ರ HTTPS CESC mysuru.karnataka.government.in ನಲ್ಲಿ ಪ್ರಕಟಿಸಲಾಗಿದೆ ಅಂತಕ್ಕಂಥದ್ದು. ನೀವು ನಿಮ್ಮ ಶಾರ್ಟ್ ಲಿಸ್ಟ್ ನಲ್ಲಿ 1:5 ಶಾರ್ಟ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಬಂದಿದೆಯೋ ಅಥವಾ ಇಲ್ಲೋ ಅಂತಕ್ಕಂಥದನ್ನ ಈ ವೆಬ್ಸೈಟ್ಗೆ ಹೋಗಿ ನೀವೇನ್ ಮಾಡ್ಬೋದು ಅಂದ್ರ ನೋಡಿಕೊಳ್ಳಬಹುದಾಗಿದೆ ಅಂತಕ್ಕಂಥದ್ದು. ಸದರಿ ಪಟ್ಟಿಯ ಆಯ್ಕೆ ಸಹನ ಶಕ್ತಿ ಪರೀಕ್ಷೆಯ ಅರ್ಹತೆಗೆ ಒಳಪಟ್ಟಿರುತ್ತದೆ ಅಂತಕ್ಕಂಥದ್ದು. ಆದಾಗ್ಯೂ ಮೊದಲನೇ ಹಂತದಲ್ಲಿ ದಾಖಲಾತಿಗಳನ್ನ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಿರುವ ಅಭ್ಯರ್ಥಿಗಳನ್ನ ಸಹ ಪ್ರಸ್ತುತ 1:5 ಅನುಪಾತದ ಪಟ್ಟಿಯಲ್ಲಿ ಸಿದ್ಧಪಡಿಸುವ ಸಂದರ್ಭದಲ್ಲಿ ಪರಿಗಣಿಸಲಾಗಿರುತ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ಯಾವಾಗ ಈ ಫಿಸಿಕಲ್ ನಡೆಯುತ್ತದೆ ಅಂತಕ್ಕಂಥ ನೋಡ್ರಿ, ಚೆಸ್ಕಾಂನಲ್ಲಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ 12/5/2025ರಿಂದ 16/5/2025ರವರೆಗೆ ಚಾಮುಂಡಿ ವಿಹಾರ ಕ್ರೀಡಾಂಗಣ ಮೈಸೂರು, ಪ್ಲೇಸ್ ನೆನಪಿಟ್ಕೋರಿ, ಚಾಮುಂಡಿ ವಿಹಾರ ಕ್ರೀಡಾಂಗಣ ಮೈಸೂರು ಸಹನ ಶಕ್ತಿ ಪರೀಕ್ಷೆಯನ್ನ ನಡೆಸಲಾಗುತ್ತದೆ ಅಂತ. ಅಂದ್ರೆ ಚಾಮುಂಡಿ ವಿಹಾರ ಕ್ರೀಡಾಂಗಣ ಮೈಸೂರದಲ್ಲಿ ಏನ್ ಮಾಡಲಾಗ್ತದ ಸಹನ ಶಕ್ತಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಅಂತಂದು. ಪ್ರತಿ ಅಭ್ಯರ್ಥಿಯು ಸಹ ಸಹನ ಶಕ್ತಿಯ ಪರೀಕ್ಷೆಗೆ ಕರೆ ಪತ್ರ ಅಂದ್ರೆ ಅಡ್ಮಿಟ್ ಕಾರ್ಡ್ ಅನ್ನ ಏನ್ ಮಾಡ್ಬೇಕಾಗ್ತದ ಅಂದ್ರೆ ಅವರು ತೆಗೆದುಕೊಳ್ಳಬೇಕಾಗ್ತದ ಅಂತಕ್ಕಂಥದ್ದು. ಆ ಅಡ್ಮಿಟ್ ಕಾರ್ಡ್ ಅನ್ನು ಕೂಡ ಚೆಸ್ಕಾಂ mysuru.karnataka.government.in ನಿಂದ ದಿನಾಂಕ 5 ಅಂದ್ರೆ ಇವತ್ತಿನಿಂದ 5/5/2025ರಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಅಂತಕ್ಕಂಥದ್ರ ಬಗ್ಗೆ ಒಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂತಕ್ಕಂಥದ್ದು. ಅಭ್ಯರ್ಥಿಗಳ ಕರಪತ್ರದಲ್ಲಿ ತಿಳಿಸಿರುವ ದಿನಾಂಕದಂದು ಸಹನ ಶಕ್ತ ಪರೀಕ್ಷಾ ಕೇಂದ್ರಕ್ಕೆ ತಮ್ಮ ಅರ್ಜಿಯಲ್ಲಿ ತಿಳಿಸಿರುವ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು
ಮೀಸಲಾತಿಗೆ ಅನುಗುಣವಾಗಿ ಎಲ್ಲಾ ಮೂಲ ದಾಖಲಾತಿಗಳು ಮತ್ತು ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಹಾಜರಾಗತಕ್ಕದ್ದು. ಸಹನ ಶಕ್ತಿ ಪರೀಕ್ಷೆಯ ದಿನಾಂಕ ಮತ್ತು ಸ್ಥಳಗಳ ಬದಲಾವಣೆ ಬಗ್ಗೆ ಯಾವುದೇ ಮನವಿ ಅಥವಾ ಕೋರಿಕೆಗಳನ್ನು ಪರಿಗಣಿಸಲಾಗುವುದಿಲ್ಲ. ನೀವೇನಾದ್ರೂ ಡೇಟ್ ಬದಲಾವಣೆ ಮಾಡಿ ಅಥವಾ ಸ್ಥಳವನ್ನ ಬದಲಾವಣೆ ಮಾಡಿ ಅಂದಾಗ ಆ ರೀತಿಯಾದಂತಹ ಯಾವುದೇ ಮನವಿಗಳನ್ನ ಸ್ವೀಕರಿಸಲಾಗುವುದಿಲ್ಲ ಅಂತ ಹೇಳಿ ತಿಳಿಸಲಾಗಿದೆ. ಅದರ ಜೊತೆಗೆ ನಿಮ್ಮ ವಿದ್ಯಾರ್ಥಿ ಮತ್ತು ಮೀಸಲಾತಿಗೆ ಸಂಬಂಧಪಟ್ಟಂತ ಮೂಲ ದಾಖಲಾತಿಗಳು ಅಂದ್ರ ಒಂದು ಒರಿಜಿನಲ್, ಇನ್ನೊಂದು ಸೆಟ್ ಜೆರಾಕ್ಸ್ ಅಂತಕ್ಕಂಥ ಒಂದು ಪ್ರತಿಯನ್ನ ಏನ್ ಮಾಡಬೇಕಾಗ್ತದ, ನೀವು ತೆಗೆದುಕೊಂಡು ಹೋಗಬೇಕಾಗ್ತದ ಅಂತಕ್ಕಂಥದ್ದು. ಹೀಗಾಗಿ ಈ ಸಹನ ಶಕ್ತಿ ನಡೆಸ್ತಕ್ಕಂಥ ಒಂದು ಸ್ಥಳದ ಬಗ್ಗೆ ನೋಡಿದಾಗ ಇಲ್ಲಿದೆ ನೋಡಿ, ಚಾಮುಂಡಿ ವಿಹಾರ ಕ್ರೀಡಾಂಗಣ, ನಜರ್ಬಾದ್, ಮೈಸೂರು ಅಂತಕ್ಕಂಥದ್ದು. ಎಲ್ಲಿಂದ ಎಲ್ಲಿವರೆಗೆ ನಡೀತದಂದ್ರ 12/5/2025ರಿಂದ 16/5/2025 ಏನಾಗ್ತದ ನಡೆಸಲು ತೀರ್ಮಾನಿಸಲಾಗಿದೆ ಅಂತಕ್ಕಂಥದ್ದು. ಕೆಲವೊಂದಿಷ್ಟು ಸೂಚನೆಗಳನ್ನ ಈ ಕೆಳಗೆ ನೀಡಿದ್ದಾರೆ ಅಂತಕ್ಕಂಥದ್ದು. ಏನ್ ನೀಡಿದ್ದಾರೆ ಅಂದ್ರ, ಆನ್ಲೈನ್ ಮೂಲಕ ಅರ್ಜಿಯನ್ನ ಭರ್ತಿ ಮಾಡುವಾಗ ಅಂಕಗಳನ್ನ ತಪ್ಪಾಗಿ ನಮೂದಿಸಿದ್ದಲ್ಲಿ ಮೂಲ ಅಂಕಪಟ್ಟಿಯನ್ನು ಪರಿಶೀಲಿಸಿ ಅಭ್ಯರ್ಥಿಯ ಶೇಕಡಾವಾರು ಅಂಕವು ನಿಗದಿಪಡಿಸಿದ ವರ್ಗದ ಅಂದ್ರೆ ಕೆಟಗರಿ ಕಟ್ ಆಫ್ ಗಿಂತ ಹೆಚ್ಚಿದ್ದಲ್ಲಿ ಮಾತ್ರ ಸಹನ ಶಕ್ತಿ ಪರೀಕ್ಷೆಗೆ ಪರಿಗಣಿಸಲಾಗುವುದು. ಅಂದರೆ ನೀವು ಆನ್ಲೈನ್ ಅರ್ಜಿ ಸಲ್ಲಿಸ್ತಕ್ಕಂತ ಸಂದರ್ಭದಲ್ಲಿ ಏನಾದ್ರೂ ನಿಮ್ಮ ಮಾರ್ಕ್ಸ್ ಯಾವುದೋ ಒಂದು 90% ಇತ್ತಂದ್ರ ನೀವೇನಾದ್ರೂ ತಪ್ಪಾಗಿ 92% ಅಂತೇಳಿ ನೀವು ಅಪ್ಲಿಕೇಶನ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಹಾಕಿದ್ರಿ ಅಂದ್ರ ನಿಮ್ಮ ಮೂಲ ದಾಖಲಾತಿ ಅಂದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ನೋಡಿದ ಮೇಲೆ ಅದನ್ನ ಏನ್ ಮಾಡ್ತಾರಂದ್ರ, ಈಗ 90%ಗೆ ನಿಮ್ಮ ಕೆಟಗರಿಯಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಒಂದು ಕಟ್ ಆಫ್ ಇತ್ತಂದ್ರ ಅವಾಗ ಮಾತ್ರ ನಿಮ್ಗೆ ಏನ್ ಮಾಡ್ತಾರ, ಫಿಸಿಕಲ್ಗೆ ಅವಕಾಶವನ್ನ ಕಲ್ಪಿಸಿ ಕೊಡ್ತಾರೆ ಅಂತಕ್ಕದ್ದು. ಒಂದು ವೇಳೆ ಶೇಕಡಾವಾರು ಅಂಕವು ನಿಗದಿಪಡಿಸಿದ ಕಟ್ ಆಫ್ ಗಿಂತ ಕಡಿಮೆ ಇದ್ದಲ್ಲಿ ಅಂತವರನ್ನ ಸಹನ ಶಕ್ತಿ ಪರೀಕ್ಷೆಗೆ ಪರಿಗಣಿಸಲಾಗುವುದಿಲ್ಲ. ಒಂದು ವೇಳೆ ಕಟ್ ಆಫ್ 91 ಇತ್ತಿತ್ತು, ನಿಮ್ದು 90 ಆಗಿತ್ತಂದ್ರ ನಿಮ್ಮನ್ನ ಏನ್ ಮಾಡುವುದಿಲ್ಲ ಅಂದ್ರ ಒಂದು ಸಹನ ಶಕ್ತಿ ಪರೀಕ್ಷೆಗೆ ಅವಕಾಶವನ್ನ ನೀಡುವುದಿಲ್ಲ ಅಂತಕ್ಕದ್ದು. ನೇರ ಮತ್ತು ಸಮತಲ ಮೀಸಲಾತಿಯಲ್ಲಿ ನೀಡಿರುವ ಮಾಹಿತಿಯು ತಪ್ಪು ಎಂದು ಕಂಡು ಬಂದಲ್ಲಿ ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಅದರ ಜೊತೆಗೆ ನೀವು ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿ ಏನಾದ್ರೂ ತಪ್ಪಾಗಿ ನಮೂದಿಸಿದ್ರ ನಿಮಗೂ ಕೂಡ ಏನ್ ಮಾಡ್ತಾರಂದ್ರ ಅವಾಗ ಸೂಕ್ತವಾದಂತ ಕ್ರಮವನ್ನು ಕೈಗೊಳ್ತಾರಂತಂದು. ಅದರ ಜೊತೆಗೆ ಇನ್ನೊಂದು ಸೂಚನೆ ಏನಂದ್ರ, ಅಭ್ಯರ್ಥಿಗಳು ಮೊಬೈಲ್, ಸ್ಮಾರ್ಟ್ ವಾಚ್ ಇನ್ನಿತರ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳನ್ನ ಕ್ರೀಡಾಂಗಣದೊಳಗೆ ತರಲು ಅವಕಾಶವಿಲ್ಲ ಅಂತಕ್ಕಂಥದ್ರ ಬಗ್ಗೆ ಒಂದು ಮಾಹಿತಿಯನ್ನ ಏನ್ ಮಾಡಿದ್ದಾರೆ ಅಂದ್ರೆ ಪ್ರಕಟಿಸಿದ್ದಾರೆ ಅಂತಕ್ಕಂಥದ್ದು. ಇದು ಒಂದು ಚೆಸ್ಕಾಂಗೆ ಕಿರಿಯ ಪವರ್ ಮ್ಯಾನ್ಗೆ ಸಂಬಂಧಪಟ್ಟಂತ ಒಂದು ಪ್ರಮುಖವಾದಂತ ಮಾಹಿತಿ ಅಂತಕ್ಕಂಥದ್ದು. ಯಾರೆಲ್ಲ ಸಹನ ಶಕ್ತಿ ಪರೀಕ್ಷೆಗೆ ಹೊರಟಿದ್ದೀರಲ್ಲ ಅವರೆಲ್ಲರೂ ಕೂಡ ಸರಿಯಾಗಿ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಮೂಲ ದಾಖಲಾತಿ ಮತ್ತು ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನ ಏನ್ ಮಾಡಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.